ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಪುಟ್ಟ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಮಾಡಿದ 2 ತಿಂಗಳಾಯಿತು, ಎಲ್ಲೂ ಹೋಗಿಲ್ಲ. ಊರು ಬಿಟ್ಟಂತೂ ಹೋಗಲೇ ಇಲ್ಲ. ನಮ್ಮೂರು ಸಾಗರದಲ್ಲೇ ನಾನಿದ್ದೀನಿ. ಚಳಿ ಸಿಕ್ಕಾಪಟ್ಟೆ ಬಿದ್ದು ಈಗ ಸ್ವಲ್ಪ ಚಳಿ ಕಮ್ಮಿ ಆಗಿದೆ. ಸೊ ನಾವು ಇವತ್ತು ನಮ್ಮ ಪಯಣ ಬೆಳೆಸ್ತಾ ಇದ್ದೀವಿ ಸಿಗಂದೂರು ಕಡೆಗೆ. ಸೊ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದರು. ಕಸಿನ್ಸ್ ಎಲ್ಲ ಸೇರಿಬಿಟ್ಟು ನಾವು ಸಿಗಂದೂರು ಬ್ರಿಡ್ಜು ನೋಡಿರಲಿಲ್ಲ, ಹಾಗಾಗಿ ಬ್ರಿಡ್ಜಿಗೆ ಹೋಗಿ ಸಿಗಂದೂರು ದೇವಿ ದರ್ಶನ ಮಾಡೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಸೂರ್ಯಾಸ್ತ ಆಗ್ತಿತ್ತು. ಸಮಯ ಸುಮಾರು ಒಂದು 4:30-5 ಗಂಟೆ ಆಗಿತ್ತು ನಾವು ಹೊರಡೋ ಹೊತ್ತಿಗೆ. ಸೊ ಹೋಗ್ತಾ ಇದ್ದೀವಿ, ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ. ಸೊ ಫೈನಲಿ ಸಿಗಂದೂರು ಬ್ರಿಡ್ಜಿಗೆ ಹೋಗ್ತಾ ಇದ್ದೀವಿ. ಹೋಗಬೇಕು ಅಂತ ಬ್ರಿಡ್ಜ್ ಓಪನ್ ಆಗಿ 6 ತಿಂಗಳಾಯಿತು. ಜುಲೈ 15ಗೆನೋ ಸಮಥಿಂಗ್ ಓಪನ್ ಆಗಿದೆ ಬ್ರಿಡ್ಜ್. ಸೊ ಅವತ್ತಿಂದ ಹೋಗಬೇಕು ಅಂದ್ಕೊಂಡು ಆಗಿಲ್ಲ. ಮಳೆ ಅಂತ ಆಯಿತು, ಜನ ಅಂತ ಆಯಿತು, ಏನೇನೋ ಕಾರಣಗಳು ಬರ್ತಾ ಹೋದವು. ಸೊ ಫೈನಲಿ 2026ನೇ ಇಸ್ವಿಗಂತೂ ನಾನು ಸಿಗಂದೂರು ಬ್ರಿಡ್ಜಿಗೆ ಹೋದೆ ಅಂತ ಆಯಿತು ಗೈಸ್. ಸೊ ಬನ್ನಿ, ಇನ್ನೇನು ಹತ್ತಿರ ಬಂತು ಸಿಗಂದೂರು ಬ್ರಿಡ್ಜು. ರೋಡ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ನೀವು ನೋಡ್ತಾ ಇರ್ಬೋದು, ರೋಡ್ ಸಿಕ್ಕಾಪಟ್ಟೆ ಅಗಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸುಮ್ಮನೆ ಹೋಗ್ತದೆ ಕಾರು ಮತ್ತು ವೆಹಿಕಲ್ಗಳು. ಆದರೂ ನಮ್ಮ ಹುಷಾರಲ್ಲಿ ನಾವು ಹೋಗಬೇಕು, ನಿಧಾನವಾಗಿ ಪ್ರಯಾಣ ಮಾಡಬೇಕು. ತುಂಬ ಫಾಸ್ಟಾಗಿ ಹೋಗೋಕ್ಕೂ ಬರಲ್ಲ. ಹಾಗಾಗಿ ನಾವು ಮಾತಾಡ್ತಾ ಬ್ರಿಡ್ಜ್ ಹತ್ರ ಬಂದಿದ್ದೇ ಗೊತ್ತಾಗಿಲ್ಲ, ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಸೊ ನೋಡಿ, ಫೈನಲಿ ಸಿಗಂದೂರು ಬ್ರಿಡ್ಜ್ ಹತ್ರ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡೋಕ್ಕೆ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ನಾವು ಸಂಜೆ ಸಮಯ ಅವಾಗ ಹೇಳ್ದಂಗೆ ಒಂದು 5 ಕಾಲು ಆಗಿದ್ದರಿಂದ ಸೂರ್ಯಾಸ್ತ ಬೇರೆ ಆಗ್ತಿತ್ತು. ಸೊ ಸೂರ್ಯಾಸ್ತ ಆಗಿರಲಿಲ್ಲ, ಇನ್ನೂ ಒಂದು 3/4 ಗಂಟೆ ಬೇಕಿತ್ತು ಸೂರ್ಯಾಸ್ತಕ್ಕೆ. ಹಾಗಾಗಿ ನಾವು ಸೀದಾ ಸಿಗಂದೂರು ದೇವಿ ದರ್ಶನ ಮಾಡ್ಕೊಂಬಂದ್ಬಿಡೋಣ, ಏನಾರು ಆಗಲಿ ಅಂತ ಹೇಳ್ಬಿಟ್ಟು ನಾವು ಸಿಗಂದೂರಿನ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಸೊ ಗೈಸ್ ನೋಡಿ, ಫೈನಲಿ ನಾನು ಸಿಗಂದೂರು ಬ್ರಿಡ್ಜ್ ಹತ್ರ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಅವಾಗ ಹೇಳ್ದಂಗೆ ಹೋಗಬೇಕು ಅಂತ ಆಗಿರಲಿಲ್ಲ. ಸೊ ನೋಡಿ, ಫೈನಲಿ ಸಿಗಂದೂರು ಬ್ರಿಡ್ಜ್. ಸೊ ನಾವು ಹೋದಾಗ ಅಷ್ಟೆಲ್ಲ ಜನ ಇರಲಿಲ್ಲ, ಇದ್ದರೂ ತುಂಬ ಜನ ಏನಿರಲಿಲ್ಲ, ಸ್ವಲ್ಪ ಜನ ಇದ್ದಿದ್ದರಿಂದ ನಮಗೆ ಖುಷಿ ಆಯಿತು. ಇಂತೂ ಶುಭ ಮುಹೂರ್ತ ಬಂದೇ ಬಿಡ್ತು. 7 ತಿಂಗಳ ನಂತರ, ಸತತ ಪ್ರಯತ್ನಗಳ ನಂತರ ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ ಗಾಯ್ಸ್? ನೋಡಿ, ಸಿಗಂದೂರು ಬ್ರಿಡ್ಜ್ ಹತ್ರ ಬಂದಿದ್ದೀನಿ. ಊರು ಸಾಗರನೆಯ, ಬಟ್ ಬಂದಿದ್ದು ಇವಾಗ. ಏನು ಮಾಡೋಕ್ಕೂ ಬರಲ್ಲ, ಇವರು ಕರ್ಕೊಂಡು ಬಂದಿದ್ದು ಇವಾಗ ಗೈಸ್. ಏನು ಮಾಡೋಕ್ಕೂ ಬರಲ್ಲ, ನಾನು ಬಂದಿದ್ದು ಇವಾಗ. ಎನಿವೈಸ್ ನಾನು ಬಂದಿದ್ದೀನಿ. ಸೊ ಆಲ್ರೆಡಿ ಎಲ್ಲರೂ ಸಿಗಂದೂರು ಬ್ರಿಡ್ಜ್ ನೋಡಿರ್ತೀರ, ಬಟ್ ನಾನು ಒಂದ್ಸರಿ ನಿಮಗೆ ತೋರಿಸುವ ಅಂತ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ಟರ್ ಎ. ಸೊ ಮಧ್ಯೆ ಜನ ಕಾರ್ ನಿಲ್ಲಿಸ್ಕೊಂಡು ಫೋಟೋ ತೆಕ್ಕೊಳ್ಳೋದೇನು, ಸೆಲ್ಫಿ ತೆಕ್ಕೊಳ್ಳೋದೇನು, ರೀಲ್ಸ್ ಮಾಡೋದೇನು, ನೋಡೋಕ್ಕೆ 2 ಕಣ್ಣು ಸಾಲ. ಇಲ್ಲಿ ನೋಡಿ, ಇಲ್ಲಿ ಒಂದು ಬಸ್ಸು ಜನ ನಿಂತ್ಬಿಟ್ಟು ರೀಲ್ಸ್ ಮಾಡ್ತಾಯಿದ್ರು. ಒಂದು ಕಡೆಗೆ ಫೋಟೋಸ್ ತೆಕ್ಕೋತಾಯಿದ್ರು. ಸೊ ಹೀಗೆ ಯಾರಿಗಾರು ಖುಷಿ ತಾನೇ, ಯಾಕೆಂದರೆ ಎಲ್ಲರಿಗೂ ಫೋಟೋಸ್ ತಗೋಬೇಕು, ಅಲ್ಲಿ ನಿಂತ್ಕೊಂಡು ರೀಲ್ಸ್ ಮಾಡಬೇಕು ಅಂತ ಇದ್ದೇ ಇರುತ್ತೆ. ಸೊ ಹಾಗಾಗಿ ನನಗೂ ಇದೆ ಆ ಹುಚ್ಚು, ಅದು ಬೇರೆ ಪ್ರಶ್ನೆ. ಸೊ ಹಾಗಾಗಿ ಏನೋ ಒಂಥರ ಖುಷಿ ಅಲ್ವಾ, ಫೋಟೋಸ್ ತೆಕ್ಕೊಳ್ಳೋದು, ಆಮೇಲೆ ರೀಲ್ಸ್ ಮಾಡೋದು. ಸಿಕ್ಕಾಪಟ್ಟೆ ಜನ ರೀಲ್ಸ್ ಮಾಡಿದ್ದಾರೆ, ನೀವು ಆಲ್ರೆಡಿ ನೋಡಿರ್ತೀರ ರೀಲ್ಸನ್ನು. ಹಾಗಾಗಿ ಸೊ ನಾನು ರೀಲ್ಸ್ ಏನು ಮಾಡಿಲ್ಲ, ನಿಂತ್ಕೊಂಡು ಸ್ವಲ್ಪ ಒಂದು 2-3 ಸೆಲ್ಫಿ ತೆಕ್ಕೊಂಡೆ. ಸೊ ಈಗ ನಾವು ನಮ್ಮ ಪ್ರಯಾಣ ಸಿಗಂದೂರು ಕಡೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಸಿಗಂದೂರು ದೇವಸ್ಥಾನಕ್ಕೆ ಹೋಗಿ ಬರುವ. ಮತ್ತೊಂದು ಏನಂತಂದರೆ, ನಾವು ಲಾಂಚಲ್ಲಿ ಹೋಗುವಾಗ ತುಂಬ ದೂರ ಇದೆ ಅಂತ ಅನಿಸುತ್ತೆ. ಬಟ್ ಬ್ರಿಡ್ಜಲ್ಲಿ ಹೋಗುವಾಗ ಮಾತ್ರ ನಾವು ಬಹಳ ಬೇಗ ಬಂದ್ವಿ ಅಂತ ನನಗಂತ ಅನ್ನಿಸ್ತು. ನಿಮಗೂ ಎಲ್ಲರೂ ಸಿಗಂದ್ರು ಬಂದಾಗ ಹಾಗನ್ಸಿದೆಯಾ ಅಂತ ಕಾಮೆಂಟ್ ಮಾಡಿ. ಸೊ ಹಾಗೆ ಮಾತಾಡ್ತಾ ನಾವು ದೇವಸ್ಥಾನ ಹತ್ರ ಬಂದ್ವಿ. ಎಷ್ಟೋ ವರ್ಷಗಳಾಗಿತ್ತು ನಾನು ಸಿಗಂದೂರಿಗೆ ಹೋಗದೆ. ಸೊ ಅವಾಗೆಲ್ಲ ಸಿಂಗಲ್ ರೋಡು, ಸಣ್ಣ ರೋಡ್ ಇತ್ತು. ಈಗೆಲ್ಲ ಡಬಲ್ ರೋಡ್ ಮಾಡಿದ್ದಾರೆ. ಸೊ ಹಾಗಾಗಿ ಅವಾಗ ಹೇಳ್ದಂಗೆ ರೋಡು ಚೆನ್ನಾಗಿದೆ. ಸೊ ಫೈನಲಿ ಮಾತಾಡ್ತಾ ಸಿಗಂದೂರು ಹತ್ರ ಬಂದೇ ಬಿಟ್ವಿ. ಸಂಜೆ ಸಮಯ ಒಂದು 5:30-5:45 ಆಗಿದೆ. ಸೊ ಸಂಜೆ ಕೂಡ ಏನು ಜನಗಳಿಗೇನು ಕಮ್ಮಿ ಇಲ್ಲ. ನೋಡಿ, ವೆಹಿಕಲ್ಗಳು ಎಷ್ಟು ನಿಂತಿದೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಮತ್ತು ನನಗೆ ಇನ್ನೊಂದು ಇಷ್ಟ ಆಗಿದ್ದು ಏನಂದರೆ, ಸ್ಲಿಪ್ಪರ್ಸ್ಗಳನ್ನು ಎಲ್ಲ ತಲ್ಲಿ ಇಡೋ ಹಾಗಿಲ್ಲ ಇಲ್ಲಿ. ಅದನ್ನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಮುಂದೆ ನೋಡ್ತಾ ಹೋಗ್ಬೋದು ವಿಡಿಯೋದಲ್ಲಿ. ಸೊ ಜನವರಿ 14ಕ್ಕೆ ಇಲ್ಲಿ ಸಿಗಂದೂರು ಜಾತ್ರೆ ಆಗಿತ್ತು. ಸೊ ಆಗಷ್ಟೇ ಜಾತ್ರೆ ಮುಗ್ದಿತ್ತಷ್ಟೇ. ಸೊ ನೋಡಿ, ಅಂಗಡಿ ಮುಂಗಟ್ಟುಗಳು ಇನ್ನೂ ಇದ್ದಾವೆ, ಸ್ವಲ್ಪ ಫುಲ್ ತೆಗ್ದಿಲ್ಲ.
ನಾವಾಗ ಹೇಳ್ದಂಗೆ ನೋಡಿ ಸ್ಲಿಪ್ಪರ್ ಕೂಡ ವ್ಯವಸ್ಥೆ ಇಲ್ಲಿದೆ, ಕೌಂಟರು. ಇಲ್ಲಿ ಸ್ಲಿಪ್ಪರ್ ಬುಟ್ಟಿ ಕೊಡ್ತಾರೆ, ಬುಟ್ಟಿಲಿ ಹಾಕಿ ಹೋಗಬೇಕು. ಸೀದಾ ಹಾಗೆ ನಾವು ಮುಂದೆ ಸ್ಲಿಪ್ಪರ್ನಲ್ಲಿ ಇಟ್ಬಿಟ್ಟು ನಾವು ಸೀದಾ ದೇವಿ ದರ್ಶನಕ್ಕೆ ಮುಂದೆ ಹೋದ್ವಿ. ಸಂಜೆ 7 ಗಂಟೆಗೆ ಒಂದು ಲಾಸ್ಟ್ ಮಹಾಮಂಗಳಾರತಿ ಇರುತ್ತೆ. ಜನ ದರ್ಶನ ಮಾಡಿಬಿಟ್ಟು ವಾಪಸ್ ಹೋಗ್ತಾನೆ ಇದ್ರು. ಮತ್ತು ನಾಳೆ ಬೆಳಗಿನ ಪೂಜೆಗೆ ಮತ್ತೆ ಅಲ್ಲಿ ಹಾಲ್ಟ್ ಮಾಡೋರು ಸುಮಾರು ಜನ ಇದ್ದಾರೆ. ಸೊ ಹಾಗಾಗಿ ತುಂಬ ಜನ ಬರ್ತಾ ಕೂಡ ಇದ್ದರು. ಸೊ ನಾವು ಹಾಗೆ ಸೀದಾ ಮುಂದೆ ಹೋದ್ವಿ. ನೋಡ್ತಿರ್ಬೋದು ನೀವು, ಜನನೇ ಇಲ್ಲ. ಡೈರೆಕ್ಟಾಗಿ ಹೋದ್ವಿ ನಾವು. ಆ ಕಡೆ ಸೈಡೆಲ್ಲ ಸುತ್ತರ್ದೆಲ್ಲ ಹೋಗಬೇಕು ಅಂತ ಹೇಳ್ತಿದ್ರು, ನಾನು ನೋಡಿಲ್ಲ ಅವಾಗ ಹೇಳ್ದಂಗೆ. ಸೊ ನಾವು ಡೈರೆಕ್ಟ್ ಹೋದ್ವಿ. ಸೀದಾ ಮುಂದೆ ಹೋಗ್ತಿದ್ದಂಗೆ ಅಲ್ಲಿ ಕಾಲು ತೊಳೆಯೋಕ್ಕೆ ನೀರಿದೆ, ನಲ್ಲಿ ವ್ಯವಸ್ಥೆ ಇದೆ. ಕಾಲನ್ನ ತೊಳೆದ್ಬಿಟ್ಟು ಸೀದಾ ಮುಂದೆ ಹೋಗಬೇಕು. ಇದ್ರ ಮುಂದೆ ನಾನು ವೀಡಿಯೋ ಮಾಡಿಲ್ಲ, ಯಾಕೆ ಅಂತಂದರೆ ಇಲ್ಲಿ ಮೊಬೈಲ್ನ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿದ್ರು. ಸೊ ಹಾಗಾಗಿ ನಾವು ಒಳಗೆ ವೀಡಿಯೋ ಮಾಡಿಲ್ಲ. ದೇವಿ ದರ್ಶನ ಹತ್ತಿರದಿಂದ ಆಯಿತು. ನಮಗೆ ತುಂಬ ಖುಷಿ ಆಯಿತು, ಯಾಕೆ ಅಂತಂದರೆ ಜನ ಅಷ್ಟೆಲ್ಲ ಇರಲಿಲ್ಲ. ಸೊ ಹಾಗೆ ಹೊರಗಡೆ ಮುಂದೆ ಬಂದರೆ ಇಲ್ಲಿ ಶ್ರೀ ಕ್ಷೇತ್ರ ಪಾಲಕ ಶ್ರೀ ಭೂತರಾಯನ ಗುಡಿ ಅಂತ ಒಂದು ಪುಟ್ಟ ಗುಡಿ ಕೂಡ ಇದೆ ಇಲ್ಲಿ. ಸೊ ಅದು ಅಲ್ಲಿಂದ ನಾವು ಹಾಗೆ ಹೊರಗಡೆಯಿಂದ ಕೈ ಮುಗಿದು ಸೀದಾ ನೋಡಿ ನಾವು ಬರ್ತಾ ಇದ್ದೀವಿ. ನಾನು ನನ್ನ ಮಾವನ ಮಗ ಮೇ ತಿಂಗಳಲ್ಲಿ ಮದುವೆ ಹೋಗಿದ್ನಲ್ಲ, ಸೊ ಅವರಿಬ್ಬರು ಗಂಡ ಹೆಂಡತಿ ಬಂದಿದ್ರು. ಸ್ವಾತಿ, ನಾನು, ನನ್ನ ಹಸ್ಬೆಂಡು ಮತ್ತು ಅಕ್ಷಯ್ 4 ಜನ ಹೋಗಿದ್ವಿ. ನನ್ನ ಮಗ ಬಂದಿಲ್ಲ, ಯಾಕೆ ಅಂತಂದರೆ ಅವನಿಗೆ ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಅವನು ಬಂದಿಲ್ಲ. ನೋಡಿ ಗೈಸ್, ಜಾತ್ರೆ ಆಗಿದ್ದರಿಂದ ಜನವರಿಲಿ, ಸೊ ಅಂದರೆ ಜಾತ್ರೆ ಅಂಗಡಿಗಳೇನು ತೆಗಿಲಿಲ್ಲ. ಸೊ ಹಾಗೆ ಮಾತಾಡ್ತಾ ನಾವು ಮುಂದೆ ಬಂದಾಗ ನನ್ನ ಹೈಸ್ಕೂಲ್ ಫ್ರೆಂಡ್ ಸರಿತಾ ಅಂತ ಸಿಕ್ಕಿದ್ಲು. ಇವಳು ಸಾಗರದಲ್ಲೇ ಇರೋದು. ಅವಳ ಮಗನ ಬರ್ಡೇ ಇದ್ದಿದ್ದರಿಂದ ಅವಳು ಸಿಗಂದೂರಿಗೆ ಅವ್ರ ಫ್ಯಾಮಿಲಿ ಬಂದಿದ್ದರು. ಅವಳನ್ನ ನೋಡಿ ತುಂಬ ಖುಷಿ ಆಯಿತು ನನಗೆ. ಸೊ ನಾವು ಸಾಗರದಲ್ಲಿದ್ದರೂ ನಾವು ಮೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಅವಳಿಗೆ ಒಂದು ಬಾಯ್ ಹೇಳ್ಬಿಟ್ಟು ನಾವು ನೋಡಿ ಮುಂದೆ ನಾವು ಗಂಡ ಹೆಂಡತಿ ಇಬ್ಬರು ಸೆಲ್ಫಿ ತೆಕ್ಕೊಂಡ್ವಿ. ಹಾಗೆ ಸೆಲ್ಫಿ ತೆಕ್ಕೊಂಡು ಸೀದಾ ಮುಂದೆ ಬಂದ್ವಿ. ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಜಾತ್ರೆ ಅಂಗಡಿಗಳಿನ್ನೂ ಹಾಗೆ ಇದ್ವು. ಸೀದಾ ನಾವು ಕಾರ್ ಪಾರ್ಕಿಂಗ್ ಹತ್ರ ಬಂದುಬಿಟ್ಟು ಕಾರನ್ನು ತೆಗೆದು ಸೀದಾ ನಾವು ಹೋಗಿದ್ದು ಮತ್ತು ಸಿಗಂದೂರು ಬ್ರಿಡ್ಜ್ ಹತ್ರ. ಯಾಕೆ ಅಂತಂದರೆ ನಾವು ಬರ್ತಾ ಬ್ರಿಡ್ಜ್ ಹತ್ರ ಕಾರ್ ನಿಲ್ಲಿಸಿರಲಿಲ್ಲ, ಫೋಟೋಸ್ ಏನು ತೆಕ್ಕೊಂಡಿರಲಿಲ್ಲ. ಹಾಗಾಗಿ ಸನ್ಸೆಟ್ ನೋಡಬೇಕಿತ್ತು ನಮಗೆ ಮೇಯ್ನಾಗಿ. ಹಾಗಾಗಿ ಬರ್ತಾ ಸನ್ಸೆಟ್ ಕೂಡ ಆಗಿರಲಿಲ್ಲ. ಸೊ ಹಾಗಾಗಿ ನಾವು ಮತ್ತೆ ರಿಟರ್ನ್ ನಾವು ಸಿಗಂದೂರು ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಸನ್ಸೆಟ್ ನೋಡಲಿಕ್ಕೆ. ದರ್ಶನ ಮಾಡಿಕೊಂಡು ನಾವು ಈಗ ಮತ್ತೆ ರಿಟರ್ನ್ ಸಾಗರ ಕಡೆ ಹೊರಟಿದ್ದೀವಿ. ಈಗ ಆಲ್ರೆಡಿ ಸೇತುವೆ ಹತ್ರ ಬಂದ್ವಿ ಗೈಸ್. ಎಷ್ಟು ಪ್ರಶಾಂತವಾದ ವಾತಾವರಣ ಇತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್. ಸನ್ಸೆಟ್ ಆಗ್ತಾ ಇದೆ ನೋಡಿ, ವಾವ್, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಂತಕ್ಕಂದರೆ ಒಂದು ಕಡೆ ಹಕ್ಕಿಗಳು ಕಲ್ಲರವ ಹಾರಾಟ ಮಾಡ್ತಿದ್ವು. ಮತ್ತು ನೋಡಿ ಗೈಸ್, ಸನ್ಸೆಟ್ಟು ನನಗೆ ಮೇಯ್ನ್ ಬೇಕಾಗಿದ್ದು, ಒಂದು ಸನ್ಸೆಟ್ಟು, ಇನ್ನೊಂದು ದೇವಿ ದರ್ಶನ. ಹಾಗಾಗಿ ದೇವಿ ದರ್ಶನ ಕೂಡ ಸಿಕ್ಕಾಪಟ್ಟೆ ಹತ್ತಿರದ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಇನ್ನೊಂದು ಸನ್ಸೆಟ್ ಗೈಸ್, ನೋಡಿ ಸನ್ಸೆಟ್ ಆಗ್ತಾ ಇದೆ. ಸೊ ನಾನು ವೀಡಿಯೋನ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಯಾ, ಸೇತುವೆಗೆ ಬಂದೆ. ನಾನು 7 ತಿಂಗಳ ನಂತರ ಬಂದೆ. ಮಧ್ಯೆ ನನಗೆ ಬರೋಕ್ಕೆ ಟೈಮೇ ಇರಲಿಲ್ಲ, ಇವಾಗ ಬಂದೆ. ಸೊ ಗೈಸ್, ಫೈನಲಿ ಸಿಗಂದೂರು ಸೇತುವೆಯಲ್ಲಿ ನಾನು. ಹಾಂ, ಸ್ಕೂಲಾಗಿದೆ ವಾತಾವರಣ,
ಗಾಳಿ ಸಿಕ್ಕಾಪಟ್ಟೆ. ಇವರು ಸೆಲ್ಫಿ ತಗೋತಾ ಇದ್ದಾರೆ, ಅವರು ಫೋಟೋಸ್ ತಗೋತಾ ಇದ್ದಾರೆ. ಸೊ ಅಲ್ಲೂ ಫೋಟೋಸ್ ತಗೋತಾ ಇದ್ದಾರೆ ಗೈಸ್. ಫೈನಲಿ ಫೈನಲಿ ಸಿಗಂದೂರು ದೇವಿ, ಚೌಡೇಶ್ವರಿ ದೇವಿ ದರ್ಶನ ಪಡ್ಕೊಂಡು ಅಲ್ಲೊಂದಿಷ್ಟು ಸೆಲ್ಫಿಗಳನ್ನು ತೆಕ್ಕೊಂಡು ವಿಡಿಯೋ ಮಾಡಿಕೊಂಡು ದೆನ್ ಇಲ್ಲಿ ಸಿಗಂದೂರು ಸೇತುವೆ ಹತ್ರ ಬಂದ್ಬಿಟ್ಟು ಇಲ್ಲೊಂದಿಷ್ಟು ಸೆಲ್ಫೀಸ್ ಮತ್ತು ವಿಡಿಯೋ ತೆಕ್ಕೊಂಡು ನಾವೀಗ ನಮ್ಮ ಸಾಗರ ಕಡೆ ಹೋಗ್ತಾ ಇದ್ದೀವಿ. ಸೊ ಸಮಯ ಸಂಜೆ ಸುಮಾರು ಒಂದು 6:45, 6:45 ಆಗಿದೆ. ಸಂಜೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಗೈಸ್, ನಿಮಗೆ ತೋರಿಸ್ತೀನಿ. ವೆಯ್ಟ್ ಗೈಸ್ ನೋಡಿ, ಲೈಟ್ ಹಾಕಿದ್ದಾರೆ, ಇನ್ನೂ ಬೆಳಕು ಇದೆ, ಬೆಳಕು ಮಧ್ಯದಲ್ಲೂ ಲೈಟ್ ಹಾಕಿದ್ದಾರೆ. ಸೊ ಫೈನಲಿ ನಾವು ಬ್ರಿಡ್ಜ್ ದಾಟ್ಬಿಟ್ಟು ಸಾಗರ ಕಡೆ ಬಂದ್ವಿ. 8 ಗಂಟೆ ಮೇಲೆ ಇನ್ನೂ ಲೈಟಿಂಗ್ಸ್ ಎಲ್ಲ ಇನ್ನೂ ಜಾಸ್ತಿ ಹಾಕ್ತಾರೆ ಅಂತ ಹೇಳಿದ್ರು, ಬಟ್ ನಾವು ಅಷ್ಟೋ ತನಕ ಇರಲಿಲ್ಲ. ಯಾಕೆ ಅಂತಂದರೆ ಹೊಟ್ಟೆ ಬೇರೆ ಚೂರು ಗುಡ್ತಾಯಿತ್ತು. ಹಾಗಾಗಿ ನಾವು ನಮ್ಮ ಪ್ರಯಾಣ ಸಾಗರ ಕಡೆ ಬಂದ್ವಿ. ಸಾಗರದಲ್ಲಿ ಬಂದುಬಿಟ್ಟು ಒಂದು ಸ್ಟಾಪ್ ಹಾಕಿ ಬಿಸಿ ಬಿಸಿ ಮಸಾಲೆ ಪೂರಿ ತಿಂದ್ಕೊಂಡು ನಾವು ನಮ್ಮ ಮನೆ ಕಡೆ ಪ್ರಯಾಣ ಬೆಳೆಸಿದ್ವಿ ಗಾಯ್ಸ್. ಸೊ ಇವಿಷ್ಟಾಗಿತ್ತು ಇವತ್ತಿನ ಒಂದು ಪುಟ್ಟ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಗೈಸ್ ನಮ್ಮೂರಲ್ಲಿ ಜಾತ್ರೆ ಇದೆ, ನೆಕ್ಸ್ಟ್ ಮುಂದೆ ಜಾತ್ರೆಗಳ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಮಾರಿ ಜಾತ್ರೆ ಫೆಬ್ರವರಿ 3ರಿಂದ ಶುರುವಾಗುತ್ತೆ. ಸೊ ನಮ್ಮೂರ ಜಾತ್ರೆಗೆ ಎಲ್ಲರೂ ಬನ್ನಿ ಗೈಸ್. ಸೊ ನಮಸ್ಕಾರ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ನಮಸ್ಕಾರ.